ಮಂಡ್ಯ ನಾಯ್ಡು ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮಂಡ್ಯದ ರಣಕಣಕ್ಕೆ ಚಂದ್ರಬಾಬು ನಾಯ್ಡು ಎಂಟ್ರಿ. ಸಿಎಂ ಪುತ್ರನ ಪ್ರಚಾರಕ್ಕೆ ಆಂಧ್ರ ಮುಖ್ಯಮಂತ್ರಿ ಬಂದಿದ್ದೇಕೆ, ಡ್ಯಾಮೇಜ್ ಕಂಟ್ರೋಲ್ಗೆಂದು ಸುಮಲತಾ ಹೇಳ್ತಿರೋದೇಕೆ, 18ರ ಅಸ್ತ್ರ ಬಿಟ್ಟು ಜನರ ಮನ ಗೆಲ್ತಾರ ನಿಖಿಲ್? ಇದುವೇ ಇವತ್ತಿನ ವಿಶೇಷ ಮಂಡ್ಯ ನಾಯ್ಡು ಕದನ. ಎಸ್, ಮಂಡ್ಯದಲ್ಲಿ ಈಗಷ್ಟೇ ಚಂದ್ರಬಾಬು ನಾಯ್ಡು ಅವರ ಎಂಟ್ರಿ ಆಗ್ತಾ ಇದೆ. ಮಂಡ್ಯದ ರಣಕಣದಲ್ಲಿ ಚಂದ್ರಬಾಬು ನಾಯ್ಡು ಅವರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾದಂತಹ ಪ್ರಚಾರಕ್ಕೆ ಆಗಮಿಸಿರುವಂಥದ್ದು. ಪಾಂಡವಪುರದಲ್ಲಿ ಇನ್ನೇನು ಈ ಕಾರ್ಯಕ್ರಮವು ಕೂಡ ಆರಂಭ ಆಗ್ತಾ ಇದೆ. ಆದರೆ ನಾಯ್ಡು ಆಗಮನಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪಾಲಿಟಿಕ್ಸ್ ಯಾವ ರೀತಿಯಾಗಿ ಮಂಡ್ಯದಲ್ಲಿ ಸಾಗಿದೆ ಅನ್ನೋದರ ಬಗ್ಗೆನ ರಿಪೋರ್ಟ್ ಅನ್ನು ಮೊದಲಿಗೆ ನೋಡೋಣ. ಮಂಡ್ಯದ ರಣಕಣಕ್ಕೆ ಚಂದ್ರಬಾಬು ನಾಯ್ಡು ಎಂಟ್ರಿ. ಎಸ್, ಇಂದು ಮಂಡ್ಯದ ಚುನಾವಣಾ ಅಖಾಡಕ್ಕೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಎಂಟ್ರಿ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಪ್ರಕ್ರಿಯೆ ಮುಗಿಸಿದ ನಂತರ ಚಂದ್ರಬಾಬು ನಾಯ್ಡು ಕರ್ನಾಟಕದ ಮುಖ್ಯಮಂತ್ರಿ ಪುತ್ರನ ಪರ ಪ್ರಚಾರಕ್ಕೆ ಮಂಡ್ಯಕ್ಕೆ ಬಂದಿದ್ದಾರೆ. ಆದ್ರೆ ನಿಖಿಲ್ ಪರ ಯಾರೇ ಬಂದರೂ ಏನೂ ಆಗಲ್ಲ ಅಂತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಟಾಂಗ್ ಕೊಟ್ರು. ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಅವ್ರ ಪರ ಯಾರೇ ಆಗಲಿ ಪ್ರಚಾರಕ್ಕೆ ಬಂದರೆ ನನಗೆ ಅದರಿಂದ ಏನು ಅಭ್ಯಂತರನೂ ಇಲ್ಲ, ಅದರ ಬಗ್ಗೆ ನನಗೆ ಒಂದು ಅಭಿಪ್ರಾಯನೂ ಇಲ್ಲ. ಇಲ್ಲಿಗೆ ನಿಂತಿಲ್ಲ ಸುಮಲತಾ ಮಾತಿನೇಟು. ನಾಯ್ಡು ಸಮುದಾಯದವರನ್ನ ಅವಹೇಳನ ಮಾಡಿದ್ದ ಜೆಡಿಎಸ್ ನಾಯಕರು ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಮುಂದಾಗಿದ್ದಾರೆ. ಆದ್ರೆ ಅವ್ರ ಮಾತಿನಿಂದ ಆಗಿರುವ ಅವಮಾನವನ್ನ ನಾಯ್ಡು ಸಮುದಾಯ ಕ್ಷಮಿಸೋದಿಲ್ಲ ಅಂದ್ರು. ಅವ್ರು ನನ್ನನ್ನ ನಿನ್ಸಿರೋದು ಆ ಇಡೀ ಸಮಾಜಕ್ಕೆ ಒಂಥರ ಅವ್ರ ಕೀಳ್ಮಟ್ಟದ ಮಾತಲ್ಲಿ ಏನೋ ಅನ್ಟಚಬಲ್ ತರ ಮಾತಾಡಿದ್ರು. ಹಾಗಾಗಿ ಅದು ಚಂದ್ರಬಾಬು ನಾಯ್ಡು ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಅದನ್ನ ಡ್ಯಾಮೇಜ್ನ ಕವರ್ ಮಾಡೋಕೆ ಅವ್ರನ್ನ ಕರೆಸಿದಂಗಿದೆ. ಬಟ್ ಯಾರೂ ಅಷ್ಟು ದಡ್ರು ಯಾರೂ ಇಲ್ಲ. ಈಗ ಆ ಸಮಾಜದವರೇ ಆಗಲಿ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ ಇವ್ರ ಮಾತುಗಳಿಂದ. ಹಾಗಾಗಿ ಇವ್ರು ಯಾರನ್ನೇ ಕರೆದ್ರು ಅವರಂತೂ ಇವ್ರನ್ನ ಕ್ಷಮಿಸಲ್ಲ. ಇಷ್ಟಕ್ಕೂ ಸುಮಲತಾ ಈ ಮಾತು ಹೇಳೋದಕ್ಕೆ ಕಾರಣ ಮಂಡ್ಯದ ಸಂಸದ LR ಶಿವರಾಮೇಗೌಡ. ನಾಯ್ಡು ಜನಾಂಗದವರು ನಾನು ಗೌಡ್ತಿ ಅಂದ್ರೆ ಯಾವ ತರ ಗೌಡ್ತಿ ನನಗೆ ಅರ್ಥ ಇಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು. ಬಂದವರಲ್ಲ ಇವನು ನಾಯ್ಡು, ರಾಕ್ಲೈನು ನಾಯ್ಡು, ಸುಮಲತಾ ನಾಯ್ಡು, ಗೌಡರುಗಳ ಏನಾಗಬೇಕು. ಏಪ್ರಿಲ್ 1ರಂದು ಚುನಾವಣಾ ಪ್ರಚಾರದ ವೇಳೆ ಮಾತಾಡಿದ್ದ ಶಿವರಾಮೇಗೌಡ ಸುಮಲತಾ ನಾಯ್ಡು ಸಮುದಾಯಕ್ಕೆ ಸೇರಿದವರು, ಅವರು ಗೌಡ್ತಿಯಲ್ಲ ಅಂತ ಹೇಳಿದ್ರು. ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಬಿಡಿ. ತೀರ್ಮಾನ ಆಗ್ಬಿಡ್ಲಿ ಇವತ್ತು. ನಾ ಇನ್ನು ಎಲೆಕ್ಷನ್ 15 ದಿವಸ ಆದ್ರೆ ಅವ್ರು ಗೌಡ್ರ ಮತ್ತು ಒಕ್ಕಲಿಗರ ಅಂತ ನಾನು ಈಗಲೂ ಹೇಳ್ತೀನಿ. ಅವರು ಅವರ ಒರಿಜಿನಲ್ಲು ಅವರು ನಾಯ್ಡು ಜನಾಂಗದವರು. ನಾನು ಗೌಡ್ತಿ ಅಂದ್ರೆ ಯಾವ ತರ ಗೌಡ್ತಿ ನನಗೆ ಅರ್ಥ ಇಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು. ಅಂಬರೀಷ್ ಅವ್ರನ್ನು ಮದುವೆ ಆಗಿದ್ದಾರೆ, ಸತ್ಯ. ನನಗೆ ಗೌರವ ಇದೆ. ನಾನೆಲ್ಲ ಮುಖಂಡರುಗಳಿಗೂ ಕೇಳ್ತೀನಿ, ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ. ಇಲ್ಲಿಗೆ ನಿಂತಿರಲಿಲ್ಲ ಶಿವರಾಮೇಗೌಡ ಮಾತು. ಸುಮಲತಾ ಪರ ಪ್ರಚಾರಕ್ಕೆ ಬಂದಿರುವ ದರ್ಶನ್, ರಾಕ್ ಲೈನ್ ವೆಂಕಟೇಶ್ ಎಲ್ಲರೂ ನಾಯ್ಡುಗಳು. ಇವರು ಮಂಡ್ಯವನ್ನ ನಾಯ್ಡುಮಯ ಮಾಡ್ತಾರೆ ಅಂತ ಟೀಕಿಸಿದ್ರು. ದರ್ಶನ್ ಬಂದವರಲ್ಲ ಇವನು ನಾಯ್ಡು, ರಾಕ್ ಲೈನು ನಾಯ್ಡು, ಸುಮಲತಾ ನಾಯ್ಡು, ಗೌಡರುಗಳ ಏನಾಗಬೇಕು. ಹೀಗೆ ಮಂಡ್ಯದ ಚುನಾವಣಾ ಕದನವನ್ನ ಜಾತಿಯುದ್ಧವಾಗಿ ಶಿವರಾಮೇಗೌಡ ಪರಿವರ್ತಿಸಿದ್ರು. ಈಗ ಚಂದ್ರಬಾಬು ನಾಯ್ಡು ಮಂಡ್ಯಕ್ಕೆ ಬರ್ತಿರುವಾಗ ಸುಮಲತಾ ಮತ್ತೆ ಅದೇ ಹಳೆ ಮಾತನ್ನ ಕೆದಕಿ ಚಂದ್ರಬಾಬು ನಾಯ್ಡು ಬಂದ್ರು ಆ ಸಮುದಾಯ ಜೆಡಿಎಸ್ ನಾಯಕರ ಮಾತುಗಳನ್ನ ಮರೆಯಲು ದಡ್ರಲ್ಲ ಅಂದಿದ್ದಾರೆ. ಅವ್ರು ನನ್ನನ್ನ ನಿನ್ಸಿರೋದು ಆ ಇಡೀ ಸಮಾಜಕ್ಕೆ ಒಂಥರ ಅವ್ರ ಕೀಳ್ಮಟ್ಟದ ಮಾತಲ್ಲಿ ಏನೋ ಅನ್ಟಚಬಲ್ ತರ ಮಾತಾಡಿದ್ರು. ಹಾಗಾಗಿ ಅದು ಚಂದ್ರಬಾಬು ನಾಯ್ಡು ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಅದನ್ನ ಡ್ಯಾಮೇಜ್ನ ಕವರ್ ಮಾಡೋಕೆ ಅವ್ರನ್ನ ಕರೆಸಿದಂಗಿದೆ. ಬಟ್ ಯಾರೂ ಅಷ್ಟು ದಡ್ರು ಯಾರೂ ಇಲ್ಲ. ಈಗ ಆ ಸಮಾಜದವರೇ ಆಗಲಿ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ ಇವ್ರ ಮಾತುಗಳಿಂದ. ಹಾಗಾಗಿ ಇವ್ರು ಯಾರನ್ನೇ ಕರೆದ್ರು ಅವರಂತೂ ಇವ್ರನ್ನ ಕ್ಷಮಿಸಲ್ಲ. ಆದ್ರೆ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಚಂದ್ರಬಾಬು ನಾಯ್ಡು ಬರೋದ್ರಿಂದ ನಮಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜಾತ್ಯತೀತ ಶಕ್ತಿಗಳು ಒಟ್ಟಾಗಿ ಕೋಮವಾದ ಶಕ್ತಿಯನ್ನು ಹೋಗಲಾಡಿಸಬೇಕು ಅಂತ ಎಲ್ಲರೂ ಏನು ಒಂದಾಗಿದ್ದೇವೆ. ಇವತ್ತು ಒಂದು ದೇಶದ ಹಿತಾಸಕ್ತಿ ಕಾಪಾಡಲಿಕ್ಕೋಸ್ಕರ ಏನು ಒಂದಾಗಿದ್ದೇವೆ. ಇವತ್ತು ಚಂದ್ರಬಾಬು ನಾಯ್ಡು ಅಣ್ಣವರು ಏನು ಬರ್ತಾ ಇದ್ದಾರೆ, ನಮಗೊಂದು ರೀತಿಯಾದಂಥ ಒಂದು ಹೆಚ್ಚಿನ ಶಕ್ತಿ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮನೂ ಕೂಡ ಬಹಳ ಯಶಸ್ವಿಯಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ.
ಇಷ್ಟಕ್ಕೆ ಸುಮ್ಮನಾಗದ ನಿಖಿಲ್ ಕುಮಾರಸ್ವಾಮಿ ಏಪ್ರಿಲ್ 18ರ ಬಳಿಕವೂ ಮಂಡ್ಯದಲ್ಲಿರೋದು ನಾನೇ ಅಂತ ಹೇಳಿದ್ರು. ಈ ಮೂಲಕ ಚುನಾವಣೆ ನಂತರ ಸುಮಲತಾ ಈ ಕಡೆಗೆ ಬರಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ರು. ಯುವಕರು ಪ್ರತಿಯೊಂದನ್ನು ಗಮನಿಸ್ತಾರೆ. 18ರ ನಂತರವೂ ನಾನು ಇಲ್ಲಿಗೆ ಬಂದೇ ಬರ್ತೇನೆ, ನನ್ನ ಮಾತಿನ ಮೇಲೆ ವಿಶ್ವಾಸವಿಡಿ ಅಂದಿದ್ದಾರೆ. 18ನೇ ತಾರೀಕು ಆದಮೇಲೆ ಮುಂದಿನ ವಾರದಿಂದ ನಾನು ಇಲ್ಲಿ ಭೇಟಿ ಕೊಡ್ತೀನಿ. ತಾವು ಬನ್ನಿ, ಮಾಧ್ಯಮದವರು ತಾವು ಗಮನಿಸಬೇಕು ಇದನ್ನೆಲ್ಲ. ಅಂದರೆ ಒಂದು ಪ್ರಚಾರದ ವೇಳೆ ಏನೋ ಒಂದು ಮತ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ ಮಾತಾಡಿ ಹೋಗುವಂಥದ್ದಲ್ಲ. ಆದರೆ ನಾವು ಏನೇ ಮಾತಾಡಿದ್ರೂ ಕಾಪಾಡ್ಕೋಬೇಕು. ಅಂದರೆ ಈ ಒಂದು ಯುವ ಪೀಳಿಗೆ ಏನಿದ್ದಾರೆ, ಈ ಕಾಲದ ಯುವ ಪೀಳಿಗೆಗಳು ಪ್ರತಿಯೊಂದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಪ್ರಶ್ನೆ ಮಾಡ್ತಾರೆ. ಇವತ್ತು ನಾವು ಮಾತಾಡ್ಬಿಟ್ಟು ನಾಳೆ ಹೋಗಿ ನಾವು ಮಾಡಿಲ್ಲ, ನಡ್ಕೊಂಡಿಲ್ಲ, ನಾವು ಮಾತಾಡ್ದಂಗೆ ಅಂದರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಾರೆ. ನಾನು ನಡ್ಕತ್ತೀನಿ. ಸೊ ಆಕ್ಷನ್ ಶುಡ್ ಟಾಕ್, ಆಕ್ಷನ್ ಶುಡ್ ಸ್ಪೀಕ್. ಹೀಗೆ ಮಂಡ್ಯದಲ್ಲಿ ಚುನಾವಣಾ ಅಖಾಡಕ್ಕೆ ಚಂದ್ರಬಾಬು ನಾಯ್ಡು ಆಗಮನದೊಂದಿಗೆ ಮತ್ತಷ್ಟು ರಂಗೇರಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ಎಷ್ಟು ಸಾಧ್ಯವೋ ಅಷ್ಟು ಮಾತಿನ ಸಮರ ನಡೆಸಿ ಮಂಡ್ಯದ ಮತದಾರರ ಮನ ಗೆಲ್ಲಲು ಕಡೆ ಪ್ರಯತ್ನ ನಡೀತಿದೆ. ರವಿ ಜೊತೆ ಸುನಿಲ್, TV9 ಮಂಡ್ಯ. ಮಂಡ್ಯದಲ್ಲಿ ಚಂದ್ರಬಾಬು ನಾಯ್ಡು ಅವರು ಇವತ್ತು ಪ್ರಚಾರ ಸಭೆಯಲ್ಲಿ ಏನು ಭಾಗಿಯಾಗ್ತಾರೆ ಅದರ ನೇರ ದೃಶ್ಯವನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀನಿ. ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ, 6 ಗಂಟೆಗೆ ಬರ್ತಾರೆ ಅನ್ನುವಂಥದ್ದು. ಈಗಷ್ಟೇ ಅವರು ಮೈಸೂರಿನಿಂದ ಮಂಡ್ಯದ ಕಡೆಗೆ ಆಗಮಿಸ್ತಾ ಇದ್ದಾರೆ, ಪಾಂಡವಪುರದ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅವರು ಅಲ್ಲಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅಲ್ಲಿನ ನೇರ ದೃಶ್ಯವನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತೋರಿಸ್ತೀವಿ. ಆದರೆ ಚಂದ್ರಬಾಬು ನಾಯ್ಡು ಆಗಮನಕ್ಕೂ ಶಿವರಾಮೇಗೌಡರ ಮಾತಿಗೂ ಸುಮಲತಾ ಅವರು ಹೇಳ್ತಾ ಇರುವಂತಹ ಜನ ಕ್ಷಮಿಸಲ್ಲ ಎನ್ನುವ ಮಾತಿಗೂ ಇರುವಂತಹ ಸಂಬಂಧಗಳು ಯಾವ್ಯಾವ ರೀತಿಯಾಗಿದ್ದಾವೆ, ಮಂಡ್ಯದಲ್ಲಿ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಜನರ ಮನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. JDSನ ರಾಜ್ಯ ವಕ್ತಾರರಾಗಿರುವ ಗಂಗಾಧರ ಮೂರ್ತಿ ಅವರ ಮತ್ತಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. KPCC ವಕ್ತಾರರಾಗಿರುವ ಲಕ್ಷ್ಮಣ್ ಅವರ ಮತ್ತಿಗೆ ಮೈಸೂರು ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಸುಮಲತಾ ಬೆಂಬಲಿಗರಾಗಿರುವ ಹನಕೆರೆ ಶಶಿ ಅವರ ಮತ್ತಿಗೆ ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. BJP ರಾಜ್ಯ ವಕ್ತಾರರಾಗಿರುವ ಮಂಜುಳಾ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಗಂಗಾಧರ ಮೂರ್ತಿ ಅವರು, ಈಗಾಗಲೇ ನೀವು ಕೂಡ ಕೇಳಿರ್ಬೋದು, ಸುಮಲತಾ ಅವರು ಹೇಳಿರುವಂತಹ ಮಾತುಗಳನ್ನು ಕೂಡ ಕೇಳಿರ್ಬೋದು. ಶಿವರಾಮೇಗೌಡರ ಮಾತಿನ ನಂತರ ಯಾವ ರೀತಿಯಾಗಿ ಅವಮಾನ ಮಾಡಿದಿರೋ, ಒಂದು ರೀತಿಯಿಂದ ಅಸ್ಪೃಶ್ಯರ ರೀತಿಯಾಗಿ ನಾಯ್ಡುಗಳ ಬಗ್ಗೆ ನೀವು ಹೇಳಿದ್ರಿ, ಜನ ನಿಮ್ಮನ್ನು ಕ್ಷಮಿಸಲ್ಲ, ಇಂತಹ ಮಾತುಗಳಿಗೆ ಇಲ್ಲ. ಒಂದು ಆ ಶಿವರಾಮೇಗೌಡರ ಹೇಳಿಕೆಯನ್ನು ತಿರ್ಚ್ಕೊಂಡು ಮಾತಾಡೋದು ಸುಮಲತಾ ಅವರು ಬೇಡ. ಯಾಕೆ ಅಂತಂದರೆ ಅಲ್ಲೆಲ್ಲೂ ಕೂಡ ಶಿವರಾಮೇಗೌಡರು ಆ ಜಾತಿಯನ್ನಾಗಲಿ ಮತ್ತು ಆ ಜಾತಿಯ ಸಮಾಜದ ವ್ಯಕ್ತಿಗಳನ್ನಾಗಲಿ ಎಲ್ಲೂ ತುಚ್ಛವಾಗಿ ಕಾಣಿಸಿಲ್ಲ ಮತ್ತು ಮಾತಾಡೂ ಇಲ್ಲ. ಇವರು ಪದೇ ಪದೇ ನಾನು ಉಚ್ಚೇಗೌಡರು ಸೊಸೆ ಗೌಡ್ತಿ ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಭಾಷಣಗಳಲ್ಲಿ ಪದೇ ಪದೇ ಹೇಳ್ತಿದ್ರು. ಪದೇ ಪದೇ ಹೇಳ್ತಿದ್ದಾಗ ಶಿವರಾಮೇಗೌಡರು ಅಂಬರೀಷ್ ಅವರ ಕುಟುಂಬದ ಒಂದು 25-30 ವರ್ಷದ ಸ್ನೇಹ ಆಯಿತು ಅವ್ರಿಗವರು. ಹಾಗಾಗಿ ಅವರು ಸುಮಲತಾ ಅವರು ಒರಿಜಿನಲ್ ಆಗಿ ಅವರು ಆಂಧ್ರದವರು, ನಾಯ್ಡು ಜನಾಂಗದವರು, ಅಂಬರೀಷ್ ಅವ್ರನ್ನ ಮದುವೆ ಆಗಿದ್ದಾರೆ ಅನ್ನೋದಷ್ಟೇ ಹೇಳಿದ್ದು. ಅದರ ಮೇಲೆ ಅದಕ್ಕೇನೇನೋ ತಿರುಚಿಕೊಂಡು ಬೇರೆ ಬೇರೆ ಅರ್ಥಗಳು ಕಲ್ಪಿಸ್ತಾ ಹೋದರು. ಈಗ ಒಂದೊಂದು ಪದದಲ್ಲೂ ಒಂದೊಂದು ತಪ್ಪನ್ನು ಹುಡುಕ್ತಾ ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು ಸುಮಲತಾ ಅವರು, ನಾನು ಕೇಳೋದು ಒಂದೇ ಬಯಸೋದು, ನೀವು ಜಾತಿ ಇಲ್ಲ ಮತ್ತೊಂದು. ಈಗ ಉದಾಹರಣೆಗೆ ಏನಾಗ್ತದೆ, ಒಬ್ಬ ಗಂಡು ತನ್ನ ಮನೆ ಎಲ್ಲಿಂದ ಹೆಣ್ಣು ತಂದ್ರಪ್ಪ ನಿಮ್ಮ ಮನೆಗೆ ಅಂತ ಕೇಳಿದ್ರೆ, ಇಂಥ ಊರಿಂದ ತಂದಪ್ಪ, ಇಂಥವ್ರ ಮಗಳು ಇಂಥವ್ರು ಅಂತ ಹೇಳೋದು ಸಹಜ. ಅಂಥ ಸಂದರ್ಭದಲ್ಲಿ ಅದನ್ನು ಜ್ಞಾಪಿಸಿದ್ದಾರೆ ಇವರು. ಪದೇ ಪದೇ ಗೌಡ್ತಿ, ನಾನು ಉಚ್ಚೇಗೌಡರು ಸೊಸೆ, ಇವೆಲ್ಲ ಮೊದಲೇ ಹೇಳ್ಕೊಂಡಿದ್ದೀರಿ, ಯಾವಾಗ ಗೊತ್ತಿರಲಿಲ್ಲ. ಪದೇ ಪದೇ ಹೇಳ್ಕೊಳ್ತಾ ಅದರಲ್ಲೇನೋ ಜಾತಿ ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಅನುಮಾನ ಸ್ಟಾರ್ಟ್ ಆದಾಗ ಸಹಜವಾಗಿ ಶಿವರಾಮೇಗೌಡರು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹಂಗಾದ್ರೆ JDS ಅದನ್ನೇ ಇಲ್ಲ 100% ಅಲ್ಲ. ಯಾಕೆ ಅಂತಂದರೆ ಕಳೆದ ವಾರ ದೇವೇಗೌಡರು ಆಂಧ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದರು. ಚಂದ್ರಬಾಬು ನಾಯ್ಡು ಅವರು ಈ ದೇಶದಲ್ಲಿ ದೇವೇಗೌಡರ ಜೊತೆ ಮತ್ತು ಮೋದಿಯವರ ವಿರುದ್ಧ ಮತ್ತು BJPಯ ವಿರುದ್ಧ ಒಂದು ಮಹಾಗಠಬಂಧನದ ಶಕ್ತಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲಿ ಮತ್ತು ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥ ದೊಡ್ಡ ನಾಯಕರು ಚಂದ್ರಬಾಬು ನಾಯ್ಡು ಅವರು. ಹಿಂದೆ ಅವರು ಜನತಾರಂಗದ ಅಧ್ಯಕ್ಷರು ಕೂಡ ಆಗಿದ್ದರು, ಸಂಚಾಲಕರು ಕೂಡ ಆಗಿದ್ದರು, ಮತ್ತು ನಮ್ಮ ಜೊತೆ ದೇವೇಗೌಡರ ಜೊತೆ ಭಾಳ ವರ್ಷಗಳಿಂದ ಸಂಬಂಧಗಳು ಇಟ್ಟುಕೊಂಡಿರ್ತಕ್ಕಂಥ ನಾಯಕರು. ನಾವು ಈವನ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಬಂದು ಭಾಗವಹಿಸಿದ್ರು. ಆ ಕಾರಣಕ್ಕೆ ದೇವೇಗೌಡರು ಕಳೆದ ವಾರ ಆಂಧ್ರದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದಿದ್ದರು. ಹಾಗೆ ಕರ್ನಾಟಕದಲ್ಲಿ ನಿಮ್ಮ ಪರವಾಗಿ ಒಂದು ನಾನು ಪ್ರಚಾರ ಮಾಡಲಿಕ್ಕೆ ಬರ್ತೀನಿ ಅಂತ ಅಂದಾಗ ಚಾಯ್ಸ್ ಇದ್ದ ಚಾಯ್ಸ್ಗಳಲ್ಲಿ ನಮಗೆ ಅವಕಾಶ ಇದ್ದಂಥ ಜಾಗದಲ್ಲಿ ಒಂದು ಕಡೆ ಪ್ರಚಾರ ಮಾಡಿಸೋಣ ಅಂತೇಳಿ ನಾವು ಮಂಡ್ಯದಲ್ಲಿ ಬಳಸ್ಕೊಂಡಿದ್ದೀವಿ. ಆದ್ರೆ ಹನಕೆರೆ ಶಶಿ ಅವರೇ ತಾವೇನ್ ಹೇಳ್ತೀರಿ, ಇಲ್ಲ ಅವರ ಪರವಾಗಿ ಪ್ರಚಾರಕ್ಕೆ ದೇವೇಗೌಡರು ಹೋಗಿದ್ರು, ಅದಕ್ಕಾಗಿ ಅವರು ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ರು, ನಮ್ಗೆ ಇದ್ದಂತ ಚಾಯ್ಸ್ ಅಲ್ಲಿ ಅವ್ರನ್ನ ಮಂಡ್ಯಕ್ಕೆ ಕರೆಸಿದೀವಿ ಅನ್ನೋದನ್ನ JDS ಹೇಳ್ತಾ ಇರುವಂತದ್ದು. ಹನಕೆರೆ ಶಶಿ ಅವರೇ ತಾವೇನ್ ಹೇಳ್ತೀರಿ ಇದಕ್ಕೆ?
ಬಹುಶಃ ಸಂಪರ್ಕ ಕಡಿತ ಆಗಿದೆ. ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ ಶಶಿ ಜೊತೆಗೆ. ಲಕ್ಷ್ಮಣ್ ಅವರೇ, ತಾವೇನು ಹೇಳ್ತೀರಿ? ಇವತ್ತು ಚಂದ್ರಬಾಬು ನಾಯ್ಡು ಅವರ ಆಗಮನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾಯ್ಡು ಸಮುದಾಯದ ಬಗ್ಗೆ ಶಿವರಾಮೇಗೌಡರು ಹೇಳಿದಂತಹ ಮಾತಿನ ಕಾರಣಕ್ಕಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಲಕ್ಷ್ಮಣ್? ಇಲ್ಲ, ತಾವು ಹೇಳ್ತಾ ಇರುವಂಥದ್ದು ನಾನು ಪಾರ್ಷಿಯಲಿ ನಾನು ಒಪ್ತೀನಿ. ಯಾಕೆಂದರೆ ಮಂಡ್ಯ ಭಾಗದಲ್ಲಿ ಸುಮಾರು 40,000 ನಾಯ್ಡು ಸಮುದಾಯದ ಮತದಾರರಿದ್ದಾರೆ. ದೇವೇಗೌಡರು ಕುಪ್ಪಂಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ದಂಥದ್ದು ಸತ್ಯ. ದೇವೇಗೌಡರು ಮತ್ತು ಚಂದ್ರಬಾಬು ನಾಯ್ಡುವವರಿಗಿರುವಂಥ ಒಂದು ಅಭಿಮಾನ ಸಂಬಂಧ ಇವತ್ತಿಂದಲ್ಲ, 1996-97ರಲ್ಲಿ ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಚಂದ್ರಬಾಬು ನಾಯ್ಡು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವತ್ತಿಂದನೂ ಅವ್ರಿಗಿರುವಂಥ ಒಂದು ಸಂಬಂಧ ಒಳ್ಳೆ ಒಂದು ಗುಡ್ ರಿಲೇಷನ್ಶಿಪ್ ಇದೆ ಅವ್ರಿಗೆ. ಅವರು ಒಂದು ಆಪ್ಷನ್ ಕೊಟ್ಟಾಗ, ನಾನು ನಿಮ್ಮ ರಾಜ್ಯಕ್ಕೆ ಬಂದು ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂತ ಆಪ್ಷನ್ ಕೊಟ್ಟಾಗ, ಒಂದು ಹಂತದಲ್ಲಿ ಈ ಶಿವರಾಮೇಗೌಡರು ಕೊಡುವಂಥ ಹೇಳಿಕೆಗಳಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನ ಆಗಿರುವಂಥದ್ದು ಸತ್ಯ, ಒಪ್ಕೋಬೇಕಾಗಿದೆ. ಇವತ್ತಿನ ದಿವಸ ನಮಗೂ ಒಂದು ರೀತಿಯಲ್ಲಿ ಶಿವರಾಮೇಗೌಡ ಓದ ಕಡೆ ಎಲ್ಲ ಅವರು ಸುಮ್ಮನೆ ಏನೋ ಇರುವೆ ಬಿಟ್ಕೊಂಡಂಗೆ ಮರ ಕಳೆದು ಮೇಲೆ ಹೇಳ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಗಂಗಾಧರ ಮೂರ್ತಿಯವರು ಸ್ಪಷ್ಟಪಡಿಸ್ಬೇಕು, ಅವರ ಮುಖಂಡರುಗಳಿಗೆ ಹೇಳುವಂಥ ಕೆಲಸಗಳು ಆಗಬೇಕಾಗುತ್ತೆ. ಶಿವರಾಮೇಗೌಡರಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಬೇಕು ಅಂತ ಈ ರೀತಿ ಹೇಳಿಕೆಗಳು ಕೊಟ್ಟು ಜನಗಳನ್ನು ಉದ್ರೇಕ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಒಂದು ಕಡೆ ಸಂಶಯ ಶುರುವಾಗಿದೆ. ನಾವು ಕಾಂಗ್ರೆಸ್ಸು ಮತ್ತು JDS ಕಾರ್ಯಕರ್ತರಲ್ಲಿ ಕೆಲವು ಮನಸ್ತಾಪ ಇರುವ ಹಿನ್ನೆಲೆಯಲ್ಲಿ ನಾವು ಸರಿ ಮಾಡುವಂಥದ್ದಕ್ಕೆ ನಾವು ಬ್ಯುಸಿಯಾಗಿದ್ದರೆ, ಒಂದು ಕಡೆ ಸುಮ್ಮನೆ ಶಿವರಾಮೇಗೌಡರು ನಾಯ್ಡು ಸಮುದಾಯದವರಲ್ಲ, ಮತ್ತೊಂದು ಇನ್ನೊಂದು ಅವ್ರು ಇನ್ನೇನೋ ಒಂದು ನಾಯ್ಡು ಅವರು ಅಂಬರೀಷ್ ಅವರು ಮದುವೆ ಆದಾಗಲೇ ನಾಯ್ಡು ಸಮುದಾಯದ ಹೆಣ್ಣು ಮಗಳನ್ನು ಮದುವೆ ಮಾಡ್ಕೊಳ್ಳೋದು ಬಾರದು ಅಂತ ಹೇಳುವಂಥ ಕೆಲಸವನ್ನು ಶಿವರಾಮೇಗೌಡರು ಮಾಡಿದ್ದಿದ್ರೆ ನಾನು ಒಪ್ತಿದ್ದೆ. ಈಗ ಮದುವೆ ಎಲ್ಲ ಆಗಿ ಮಕ್ಕಳಾಗಿ ಅವ್ರು ಸತ್ತೋದ್ರು, ಪಾಪ ಅವರ ಚುನಾವಣೆಗೆ ಬಂದಿದ್ದಾರೆ, ನಿಂತಿದ್ದಾರೆ. ನಾವು ಒಂದು ಎಫೆಕ್ಟಿವ್ ಆಧಾರದ ಮೇರೆಗೆ ನಾವು ಚುನಾವಣೆ ಎದುರಿಸುವಂಥ ಕೆಲಸವನ್ನು ಸಮ್ಮಿಶ್ರ ಎರಡೂ ಪಕ್ಷಗಳು ಸೇರಿ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ 100ಕ್ಕೆ 100ರಷ್ಟು. ಬಟ್ ಆದರೆ ಈ ಹೇಳಿಕೆಗಳಿದಾವಲ್ಲ, ಇವೇ ಪ್ರಾಮುಖ್ಯತೆ ವಹಿಸ್ತಾವೆ ಮಾಧ್ಯಮಗಳಲ್ಲಿ. ದಿನ ಬೆಳಗ್ಗೆದೇ ಚರ್ಚೆ ಆಗ್ತಾ ಇದೆ. ಇದೆಲ್ಲ ಒಂದು ಕಡೆ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಉದಾಹರಣೆಗೆ ನೀವು KRS ಎಂಟೈರ್ KRS ಈಗ ಆ ಮಾನಿಟರಿಂಗ್ ಬೋರ್ಡ್, ಸೆಂಟ್ರಲ್ ಮಾನಿಟರಿಂಗ್ ಬೋರ್ಡ್ ಕಂಟ್ರೋಲ್ ಬಂದ್ಬಿಟ್ಟಿದೆ. ಒಂದು ಹನಿ ನೀರು ಬಿಡಿಸ್ಕೊಬೇಕಾದ್ರೂ ನೀವು ಅವ್ರ ಹತ್ರ ನೀವು ಕೇಳ್ಕೊಬೇಕು. ಈಗ ನೀರು 97 ಅಡಿ ನೀರು ಇದ್ರೂ ಕೂಡ 2ನೇ ಬೆಳೆಗೆ ನೀರು ಕೊಡ್ತಾ ಇಲ್ಲ ಅವರು. ಯಾಕೆಂದರೆ ಅದು ಕಾವೇರಿ ಮಾನಿಟರಿಂಗ್ ಬೋರ್ಡ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದೇ ಬೆಳೆಗೆ ನೀರು ಕೊಡಬೇಕು ಅನ್ನುವಂಥದ್ದು ಆದೇಶ ಆಗಿರೋದ್ರಿಂದ ನೀರು ಕೊಡ್ತಾ ಇಲ್ಲ. ಆಗ ನೀರನ್ನ ಯಥಾವತ್ತು ತಮಿಳುನಾಡು ಬಿಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದು ಮುಂದೆ ದಿನಗಳಲ್ಲಿ ಕಾವೇರಿ ಮಾನಿಟರಿಂಗ್ ಬೋರ್ಡ್ನ ಮತ್ತೆ ವಾಪಸ್ ತೆಗೆಯುವಂಥದ್ದು, ಮತ್ತೊಂದು ಇನ್ನೇನು ಮಾಡ್ಬೋದು. ಹೈಯೆಸ್ಟ್ ನಂಬರ್ ಆಫ್ ಸೂಸೈಡ್ಗಳು ಮಂಡ್ಯದಲ್ಲೇ ಆಗ್ತಾವೆ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡು ಪಕ್ಷದ ಅಭ್ಯರ್ಥಿಗಳು ಎಲ್ಲೂ ಪ್ರಚಾರ ನಡೀತಾ ಇಲ್ಲ. ಬರೀ ವೈಯಕ್ತಿಕವಾಗಿ ಸಣ್ಣ ವಿಚಾರಗಳು. ಆ ಸಿನಿಮಾದವ್ರು ಬರ್ತಾರೆ, ಅದೇನೋ ಕ್ಯಾನ್ವಾಸ್ ಮಾಡ್ಕೊಂತಾರೆ, ಹೋಗ್ತಾರೆ. ನಮ್ಮ JDS ಮುಖಂಡರುಗಳು, ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಮುಖಂಡರುಗಳು, ಮುಖ್ಯಮಂತ್ರಿಗಳೇ ಒಂದು ರೀತಿಯಲ್ಲಿ ಅವರ ವಿರುದ್ಧ ಹೇಳಿಕೆ ಕೊಡುವಂಥದ್ದು, ಎಲ್ಲೋ ಸುಮ್ಮನೆ ಎಮೋಷನ್ ಆಗಿ ಹೇಳಿಕೆ ಕೊಡುವಂಥದ್ದು. ಅವ್ರು ಏನೋ ಮಾತಾಡಿದ್ರೆ ಅದಕ್ಕೆ ಭಾಳ ಉದ್ರೇಗ ಆಗ್ತಾರೆ ಮುಖ್ಯಮಂತ್ರಿಗಳು. ಇವತ್ತು KR ಪೇಟೆ ಪಾಂಡವಪುರದವರೆಲ್ಲ ಭಾಳ ಆ ಯಶ್ ಅನ್ನೋರ್ನ ಬಗ್ಗೆ ಮಾತಾಡಿದ್ದಾರೆ, ಇನ್ನೇನೋ ಮಾತಾಡಿದ್ದಾರೆ. ಅದಕ್ಕೆ ಇವರೇನೋ ಮತ್ತೆ ರಿಯಾಕ್ಟ್ ಮಾಡ್ತಾರೆ. ದಿನ ಬೆಳಗ್ಗೆ ಮಂಡ್ಯ ಜನತೆಗೆ, ನಾನಿವತ್ತು ಕ್ಯಾನ್ವಾಸ್ಗೆ ಹೋಗಿದ್ದೆ ಮಂಡ್ಯದ ಸ್ಥಿತಿನೇ, ಅವರು ಮಂಡ್ಯ ಜನಗಳು ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಾಮಿ, ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಶಶಿ ಜೊತೆಗೆ ಹಾಗೆ ಮಂಜುಳಾ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಯಾವ ರೀತಿಯಾಗಿ, ಯಾಕಂದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಅವರು ಹೇಳ್ತಾರೆ ಇಲ್ಲ ಬಹುಶಃ ಡ್ಯಾಮೇಜ್ ಕಂಟ್ರೋಲ್ಗೆ ಇರಬಹುದು ಅಂತ ಹೇಳಿ, ಆದ್ರೆ JDS ಅವರು ಇಲ್ಲ ಇದು ಡ್ಯಾಮೇಜ್ ಕಂಟ್ರೋಲ್ಗೆ ಅಲ್ಲ, ನಾವು ಮೊದಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ನಾನು ಚರ್ಚೆ ಮುಂದುವರಿಸ್ತೇನೆ, ಚಿಕ್ಕ ಬ್ರೇಕ್ ನಂತರ. ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಹನ್ಕೆರೆ ಶಶಿ ಅವರೇ, ತಾವೇನು ಹೇಳ್ತೀರಿ? ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ವರ್ಷನಲ್ಲಿ ಹೇಳ್ತಾ ಇದ್ರಿ, ಸುಮಲತಾ ಅವ್ರ ಬೆಂಬಲಿಗರು ಒಂದು ವರ್ಷ, JDS ನವರು ಹೇಳ್ತಾರೆ ಇಲ್ಲ ಅದು ಮೊದಲೇ ಫಿಕ್ಸ್ ಆಗಿತ್ತು, ಹಾಗಾಗಿ ಅವರು ಬರ್ತಾ ಇದ್ದಾರೆ, ಇದ್ದಂಥ ಆಪ್ಷನ್ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು. ತಾವು ಯಾವ ರೀತಿಯಾಗಿ ನೋಡ್ತೀರಿ? ಚಂದ್ರಬಾಬು ನಾಯ್ಡು ಅವರ ಆಗಮನಕ್ಕೂ ಶಿವರಾಮೇಗೌಡರ ಹೇಳಿಕೆಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ ಸರ್ ಹರಿಪ್ರಸಾದ್ ಅವರೇ. ಈಗ ಇವ್ರು ಹೇಳಿದ್ದು ಏನಂತ ಹೇಳಿದ್ರೆ, ನಾಯ್ಡುಗಳು ಇಡೀ ಬೆಂಗಳೂರಿನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ಮಂಡ್ಯದಲ್ಲೂ ಆವರಿಸ್ಕೊಂಡ್ಬಿಡ್ತಾರೆ, ಭೀತಿ ಇದೆ ಅಂತೇಳಿ ಶಿವರಾಮೇಗೌಡರು ಹೇಳಿದ್ರು. ಸ್ಪೆಸಿಫಿಕ್ ಆಗಿ ಒಂದು ಜಾತಿ ಜನಾಂಗದ ಬಗ್ಗೆ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅಲ್ವಾ. ಮತ್ತೆ ಇವರು ಇದೇ ಚಂದ್ರಬಾಬು ನಾಯ್ಡು ಅವ್ರನ್ನ ಮಂಡ್ಯಕ್ಕೆ ಕರ್ಕೊಂಡ್ಬಂದು ಚುನಾವಣೆ ಮಾಡಿಸ್ತಾರೆ. ಮಂಡ್ಯದಲ್ಲಿ ಚುನಾವಣೆ ಮಾಡಿದ ಮೊದಲು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಅಂತ ಹೇಳ್ತಾರಲ್ಲ ಇವರು.
ಸೊ ಈಗ ನಾಯ್ಡು ಅಂತ ವಿಚಾರ ಬಂದಾದ್ಮೇಲೆ ಅವ್ರನ್ನ ಕರ್ಕೊಬಂದು ಮಾಡಿಸುವಂಥದ್ದು, ಡ್ಯಾಮೇಜ್ ಕಂಟ್ರೋಲ್ ಮಾಡಿಸುವಂಥದ್ದು ಏನಿದೆ ಇವ್ರಿಗೆ ಬಿಟ್ಬಿಡಿ. ಈಗ ಹೇಳಿದ್ರಲ್ಲ ಅವ್ರಿಗೆ, ಇವ್ರೇನ್ ಹೇಳಿದೆ, ಇವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಒಕ್ಕಲಿಗರು ಬಿಟ್ರೆ ಬೇರೆ ಯಾರು ಇಲ್ಲ, ನಮ್ಗೆ ಬೇರೆ ಜನಾಂಗ ಯಾವುದು ಬೇಡ ಅಂತ ಹೇಳಿ ತಿರ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ಇವ್ ನಾಯ್ಡು ಜನಾಂಗ ಬಂದಾದ್ಮೇಲೆ ಇವ್ರು ತಿರ್ಗಾ ಪುನಃ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಪುನಃ ಅವ್ರನ್ನ ಕರೆಸಿ ಅವ್ರನ್ನ ನಾಯ್ಡುನ ಸಿಂಪತಿ ಗಿಟ್ಸ್ಕೊಳ್ಳಕ್ಕೆ ಇವೆಲ್ಲ ಯಾವ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ JDS-ನವರು ಅಂತ ಇಡೀ ಕರ್ನಾಟಕ ನೋಡ್ತಾ ಇದೆ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಗೆ ಇಂಥ ಕೀಳು ಮಟ್ಟದ ರಾಜಕಾರಣ ಬೇಡ. ಕುಮಾರಸ್ವಾಮಿ ಅವರೇ ತಮ್ಗೆ ನೇರವಾಗಿ ಹೇಳ್ತೀನಿ, ನಮ್ಮ ಮಂಡ್ಯ ಜಿಲ್ಲೆ ಪರಿಶುದ್ಧವಾಗಿದೆ. ನಿಮ್ಮ ಜಾತಿ ರಾಜಕಾರಣ ತಂದು ನಮ್ಮ ಮಂಡ್ಯ ಜಿಲ್ಲೆಗೆ ವಿಷ ಬೀಜ ಬಿತ್ತಬೇಡಿ. ನಮ್ಮ ಮಂಡ್ಯ ಜಿಲ್ಲೆಯವರು ಸ್ವಾಭಿಮಾನಕ್ಕೆ ಹೆಸರಾದವರು. ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನಕ್ಕೆ ಬೆಲೆ ಇದೆ. ಇಷ್ಟೊಂದು ಕೀಳು ಮಟ್ಟಕ್ಕೆ ನೀವು ರಾಜಕಾರಣ ಮಾಡ್ತೀರಾ ಅಂತ ಇಡೀ ಕರ್ನಾಟಕದಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಎಕ್ಸ್ಪೆಷಲಿ ಮಂಡ್ಯ ಜಿಲ್ಲೆ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮನ್ನ ಒಕ್ಕಲಿಗರ ನಾಯಕರು ಅಂತ ತಿಳ್ಕೊಂಡಿದ್ರು. ಈಗ ನಿಮಗೆ ಒಕ್ಕಲಿಗರಿಗೂ, ನಾವು ಮಂಡ್ಯ ಜಿಲ್ಲೆಯವರು ನಾವು ಒಕ್ಕಲಿಗರು ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗೋ ರೀತಿ ಮಾತಾಡ್ತಾ ಇದೀರಿ ನೀವೆಲ್ಲ. ನಮ್ಮ ಜನಾಂಗದ ಬಗ್ಗೆ ಬೇರೆ ಜಿಲ್ಲೆಯವರು ಇದೇನಪ್ಪ ಒಕ್ಕಲಿಗರ ಲೀಡರ್ ಇಷ್ಟು ಈ ರೀತಿ ಮಾತಾಡ್ತಾರೆ ಅನ್ನೋ ಮಟ್ಟಿಗೆ ಮಾತಾಡಿದಿರಿ. ಇಳಿಬೇಕಾದ ಅವಶ್ಯಕತೆ ಏನಿತ್ತು ಅಂತ ಇಲ್ಲ, ಒಂದ್ ನಿಮಿಷ. ಅವ್ರಿಗೆ ಯಾವ ಭಾಷೆನಲ್ಲಿ ಯಾವ್ಯಾವ ಕೀಳು ಮಟ್ಟದಾಗ ಕಾಣ್ತಿದ್ದಾವೋ ಗೊತ್ತಿಲ್ಲ ನನಗೆ. ಈಗ ಯಶ್ ಅವರು, ದರ್ಶನ್ ಅವರು ಭಾಷೆಗಳು ಹೆಂಗಿದ್ದಾವೆ ಅಂತ ನೀವೇ ನೋಡಬೇಕು. ಮತ್ತು ಮಂಡ್ಯ ಜಿಲ್ಲೆಯ DBOS ಗ್ರೂಪು ಮತ್ತು ಯಾವ ಸುಮಲತಾ ಗ್ರೂಪು, ಇನ್ನೊಂದು ಗ್ರೂಪ್ಗಳಲ್ಲಿ ಯಾವ್ಯಾವ ರೀತಿ ಈ ರಾಜ್ಯದ ನೀವೇ ಹೇಳ್ತಕ್ಕಂಥ ಒಕ್ಕಲಿಗರ ನಾಯಕರು ದೇವೇಗೌಡರು, ಕುಮಾರಸ್ವಾಮಿ ಅಂತ ನೀವೇ ಹೇಳ್ತಕ್ಕಂಥವ್ರು ಅವ್ರನ್ನ ಹೇಗೆ ಟ್ರೋಲ್ ಮಾಡಿ ಹೇಗೆ ಕಳಿಸ್ತಾ ಇದ್ದೀರಿ, ಹೇಗೆ ಬಳಸ್ತಿದ್ದೀರಿ. ನಿಮ್ದು ಯಾವುದನ್ನು DBOS ಅವ್ರದ್ದಾಗಲಿ ಇನ್ನೊಬ್ರದ್ದಾಗಲಿ ಯಾವ ಕೀಳು ರಾಜಕೀಯ ಅಲ್ಲ ಅಂತ ನಿಮ್ಮ ಭಾವನೆ. ಆದರೆ ನೀವು ಮಾತಾಡಿದ್ದಕ್ಕೆ ನಾವು ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡಬಾರ್ದು ಅಂತ ಏನಾದರೂ ಇದೆಯಾ? ಇವತ್ತು ಯಾರೋ ಒಬ್ಬ ಯಶೋಬ್ಬ ಅಂತ ಕಲಾವಿದ ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂಗೆ ಕಳ್ಳರ ಪಕ್ಷ ಇದು ಅಂತ ಅಂತಾರೆ. ಅಂದರೆ ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದಾ? ಯಾವತ್ತು ಎಲ್ಲಿ ಕಳ್ಳರು ಜೈಲಿಗೆ ಹೋಗಿದ್ದವ್ರ ಜೊತೆ ನೀವು ಸಂಬಂಧ ಇಟ್ಕೊಂಡು ಪಾರ್ಟಿಲಿ ಸಪೋರ್ಟ್ ತಗೊಂಡು ಚುನಾವಣೆ ಮಾಡ್ತಿದ್ದೀರಿ. ಈ ರಾಜ್ಯದಲ್ಲಿ ಎಷ್ಟು ಜನ ಜೈಲಿಗೆ ಹೋಗಿರೋ ಕಳ್ಳರ ಕಾಕರ ಪಕ್ಷದವ್ರ ಜೊತೆ ಸಂಬಂಧ ಕಟ್ಕೊಂಡು ಚುನಾವಣೆ ಮಾಡ್ತಿದ್ದೀರಿ. ಈ ಚುನಾವಣೆ ಮಾಡ್ಕೊಂತ ಇರ್ತಕ್ಕಂಥ ಆಯ್ತು, ಒಂದು ಇವ್ರಿಗೆ ನಿಜವಾದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತ ತಾಕತ್ತಿದ್ರೆ ಆಯ್ತು, ಬಿಜೆಪಿ ನಾಯಕರನ್ನ ಕರ್ಕೊಂಡ್ಬಂದು ಭಾಷಣ ಮಾಡಿಸಿ. ಯಾಕೆ ಮಾಡಿಸ್ತಾ ಇಲ್ಲ? ಬಿಜೆಪಿ ನಾಯಕರದ್ದು ಹಿಂಬಾಗ್ಲಿಂದ ಬೆಂಬಲ ತಗೊಳ್ಳೋದು, ಭಾಷಣ ಮಾಡಿಸಿ. ಯಾರು ಬೇಡ ಅಂತ ಹೇಳಿದಾರೆ? ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳ್ಕೊಂತಿರ್ತಕ್ಕಂಥವ್ರು ಮಾಡಿಸಿ. ಮಂಡ್ಯ ಜಿಲ್ಲೆಗೆ ಬರ್ಲಿ. SM ಕೃಷ್ಣ ಅವ್ರನ್ನ ರಾತ್ರಿ 12 ಗಂಟೆಗೆ ಮೀಟ್ ಮಾಡ್ತೀರಿ, ಯಡಿಯೂರಪ್ಪ ಅವ್ರನ್ನ ರಾತ್ರಿ ಮೀಟ್ ಮಾಡ್ತೀರಿ, ಯಡಿಯೂರಪ್ಪ ಅವ್ರದ್ದು ಎಲ್ಲಾ ರೀತಿಯ ಸಹಾಯಗಳನ್ನ ಪಡ್ಕೊಂತೀರಿ, ಅವ್ರನ್ನೇ ಕರ್ಕೊಂಡ್ಬಂದ್ ಮಾಡ್ಸಲ್ಲ. ನಾನ್ ಕೇಳೋದು, ಚಂದ್ರಬಾಬು ನಾಯ್ಡು ಅವರು ನಿನ್ನೆ ಮೊನ್ನೆ ಪರಿಚಯ ಅಲ್ಲ ನಮಗೆ. ನಮ್ಮ ಪಕ್ಷದ ಜೊತೆ ಕಳೆದ 20 ದೇವೇಗೌಡರು ಪ್ರಧಾನಮಂತ್ರಿ ಆದಾಗಿಂದ ಪರಿಚಯದಲ್ಲಿದ್ದಾರೆ, ಸಂಬಂಧದಲ್ಲಿದ್ದಾರೆ. ಅವ್ರ ಜೊತೆ ನಾವು ರಾಜಕೀಯವಾದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅನ್ನೋ ಒಂದೇ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಅವರು ಬಂದು ಭಾಷಣ ಮಾಡ್ತೀನಿ ಅಂತ ಹೇಳಿದ್ದು, ಬೇರೆ ಬರಲಿಲ್ಲ. ನೀವು ಕೀಳು ರಾಜಕೀಯ ಮಾಡ್ತಿರೋದು. DBOS ಯಾವ್ದೋ ಹಾಕೊಂಡು ಬಾಯಿಗೆ ಬಂದಂಗೆಲ್ಲ ಟ್ರೋಲ್ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ದಿರೋದು. ಮಂಡ್ಯ ಜಿಲ್ಲೆನಲ್ಲಿ ನೀವು ಅಂಬರೀಷ್ ಮಾಡಿರ್ತಕ್ಕಂಥ ಸಾಧನೆಗಳು ಇಟ್ಕೊಂಡು ಕೆಲಸ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಅಂಬರೀಷ್ ಅವ್ರ ಕೊಡುಗೆ ಏನು ಅಂತ ಹೇಳೋದು ಚರ್ಚೆ ಮಾಡಿ. ನಾನು ಮುಂದೆ ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆನ ಗೆದ್ದು ತೋರಿಸಿದೀವಿ, ಸೋತು ತೋರಿಸಿದೀವಿ, ಎರಡೂ ಆಗಿದೆ ಮಂಡ್ಯ ಜಿಲ್ಲೆನಲ್ಲಿ. ನೋಡ್ತಾ ಇರೋದಲ್ಲ, ಕೆಲಸ ಮಾಡಿದೀವಿ, ದುಡಿಮೆ ಮಾಡಿದೀವಿ. ಮಂಡ್ಯ ಜಿಲ್ಲೆ ಉದ್ದಾರಕ್ಕೆ ಮಾತ್ರ ಸಪೋರ್ಟ್ ಕೊಡಕ್ಕೆ ಮಾತ್ರನೇ ಸುಮ್ಮನಾದ್ರ ಮಂಜುಳಾ ಅವರೇ? ಫೋಟೋ ತೆಗೆಸ್ಕೊಳ್ಳೋಕೆ ಮಾತ್ರ ಯಡಿಯೂರಪ್ಪ ಸೀಮಿತ ಅವರಿಗೆ. ಹೇಳಿ ಮಂಜುಳಾ ಅವರೇ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಅಭ್ಯರ್ಥಿತನನ್ನ ಬಹಳ ಒಂದು ಜಟಿಲ ಆಗ್ತಾ ಇದೆ ದಿನದಿಂದ ದಿನಕ್ಕೆ JDS-ಗೆ. ಇವರು ಆರಂಭದಲ್ಲಿ ಕೂಡ ಅವರ ಒಂದು ಅಭ್ಯರ್ಥಿತನದ ಪ್ರವೇಶವನ್ನೇ ಶ್ರೀಕಂಠೇಗೌಡರು ಹೇಳಿಕೆ ಕೊಡೋದ್ರ ಮೂಲಕ ಆಕೆ ಆಂಧ್ರದ ಮಹಿಳೆ, ಆಂಧ್ರದ ನಾಯ್ಡು, ಆಕೆಗೂ ಮಂಡ್ಯಕ್ಕೂ ಏನ್ ಸಂಬಂಧ ಅಂತ ಹೇಳಿ ಬೆಂಕಿ ಹಚ್ಚಿದ್ರಿಂದ ಹಿಡಿದು, ಶಿವರಾಮೇಗೌಡರು ಮೊನ್ನೆ ಬಂದು ಹೇಳಿದ್ರಿಂದ ಹಿಡಿದು, ಇವತ್ತು ಕುಮಾರಸ್ವಾಮಿಗಳು ದಾಳಿ ನಡೆಸೋದ್ರಿಂದ ಹಿಡಿದು, ಇವತ್ತು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಬರಕ್ಕೆ ಕಾರಣ, ಮೊನ್ನೆ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಸುಮಲತಾ ಅವರು ಮತ್ತು ಅಂಬರೀಷ್ ಅವರನ್ನ ಸ್ಮರಣೆ ಮಾಡಿಕೊಂಡು ಆಕೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ, ಬೆಂಬಲ ಕೊಡಿ ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಗಳು ಹೇಳಿದಾಗ ಇವರಿಗೆ ಬೇರೆ ದಾರಿ ಇಲ್ಲ ಇವತ್ತು. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ಆಶ್ರಯಕ್ಕೆ ಹೋಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆನಲ್ಲಿ ನಾಯ್ಡು ಜನಾಂಗ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗವಾಗಿ ರಾಜ್ಯದಲ್ಲಿ ನಮ್ಮ ಜೊತೆ ಅವರು ಬೆರೆತು ಹೋಗಿದ್ದಾರೆ. ನಾವು
ಮಾಡ್ತಾ ಇರುವಂತದ್ದು ಲೋಕಸಭಾ ಚುನಾವಣೆ. ಈ ದೇಶದ ಸಂಸತ್ತಲ್ಲಿ ದೇಶದ ರಕ್ಷಣೆ, ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವಂತ ಒಂದು ಸಂಸತ್ತಲ್ಲಿ ಇವತ್ತು ನಾಯ್ಡು ಮತ್ತು ಒಕ್ಕಲಿಗ ಅನ್ನುವಂತ ಜಗಳವನ್ನ ತಂದು ಲಾಭ ಮಾಡ್ಕೊಳಕ್ ಹೊರಟಂತಹ JDS ಗೆ ಇವತ್ತು ತಿರುಗುಬಾಣ ಆಯ್ತು. ಇವತ್ತು ಮಂಡ್ಯದ ಜನ, ಒಕ್ಕಲಿಗರು ಇರ್ಲಿ, ಯಾವುದೇ ಜನಾಂಗ ಇರ್ಲಿ, ಅವ್ರು ಯಾರು ಕೂಡ ಇವರು ಹೇಳಿದ ಯಾವುದೇ ಹೇಳಿಕೆಗಳಿಗೆ ಕೂಡ ಅವರು ಡಿಸ್ಟರ್ಬ್ ಆಗ್ದೇನೆ ಇವತ್ತು ಸುಮಲತಾ ಜೊತೆಗೆ ಅನ್ಕಂಡೀಷನಲ್ ಆಗಿ ನಿಂತ್ಕೊಂಡಿರುವಂತಹ ಈ ಒಂದು ಬೇಷರದ ಬೆಂಬಲವನ್ನ ಫೇಸ್ ಮಾಡಕ್ಕೆ ದಾರಿ ಇಲ್ಲದೆ ಇವತ್ತು JDS ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬಡಬಡಾಯಿಸ್ತಿದೆ. ಚುನಾವಣೆಯನ್ನ ಒಂದು ತಾರ್ಕಿಕವಾಗಿ ಅವರು ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲರಾದ್ರು. ಶಶಿ ಅವರೇ, ಮೋದಿಯವರು ಬಂದಿದ್ರು, ಮೋದಿಯವರು ಬೆಂಬಲ ಕೊಟ್ಟರು, ಆ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಅವರನ್ನ JDS ನವರು ಕರೆಸ್ಕೊಂಡಿದ್ದಾರೆ. ಅಂದ್ರೆ ಮೋದಿಯವರು ಬಂದ ಕಾರಣದಿಂದಾಗಿ ಸುಮಲತಾ ಅವರ ಬೆಂಬಲ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಯ್ತಾ? ಸುಮಲತಾ ಅವರ ವಿಚಾರವನ್ನ ಮೈಸೂರಿನಲ್ಲಿ ಮೋದಿಯವರು ಹೇಳಿದ ತಕ್ಷಣನೇ ಖಂಡಿತ ಸರ್. ಮೋದಿ ಅವರು ಅಂಬರೀಷ್ ಅಣ್ಣವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಸಹಾನುಭೂತಿ ಮತ್ತೆ ಅಂಬರೀಷ್ ಅಣ್ಣವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ತುಂಬಾ ಅನುಕೂಲ ಆಗಿದೆ. ನಮ್ಮ ಸ್ನೇಹಿತರಾದ ಗಂಗಾಧರ್ ಮೂರ್ತಿ ಅವರು ಹೇಳಿದ್ರು, ಅನುಕಂಪದ ಆಧಾರದ ಮೇಲೆ ನೀವು ಚುನಾವಣೆ ಮಾಡ್ತಾ ಇದ್ರಿ, ಅಭಿವೃದ್ಧಿ ಕೆಲಸಗಳ ಮೇಲೆ ಚುನಾವಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಒಂದು ವಿಚಾರ ಹೇಳ್ತೀನಿ ಕೇಳಿ. ನಿಮಗೆ ನಾವು ಇದುವರೆಗೂ ಕೂಡ ಅನುಕಂಪ ವಿಚಾರ ಮಾತಾಡಿಲ್ಲ, ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಬಾಡಿ ತರಲಿಕ್ಕೆ ನಾನು ಕಾರಣ, ಅವರು ಒಪ್ಪಿರ್ಲಿಲ್ಲ, ನಾನೇ ಕೂಡ ಕನ್ವಿನ್ಸ್ ಮಾಡಿ ನಾನು ಸೆಂಟ್ರಲ್ ಅವ್ರ ಜೊತೆ ಮಾತಾಡಿ ತಕೊಂಬಂದೆ ಅಂತ ಹೇಳ್ತಾರಲ್ಲ. ಈ ರಾಜಕಾರಣ ಮಾಡ್ತಾ ಇರೋರು ಯಾರು? ರಾಜಕಾರಣ ಮಾಡ್ತಾ ಇರೋರು ಯಾರು? ಸುಮಲತಾ ಅವ್ರು ತಗೊಂಡೋಗೋದು ಬೇಡ ಮಂಡ್ಯಗೆ ಅಂತ ಹೇಳಿದ್ರು. ಇಲ್ಲ ಖಂಡಿತ ಸುಮಲತಾ ಅವ್ರು ಹೇಳಿದ್ರು ಅವತ್ತು. ಯಾರು ನಿಮ್ಗೆ ಹೇಳಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಹೇಳಿದ್ರಾ? ನಮಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು. ಒಂದು ವಿಚಾರ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸರ್, ನಿಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸುಳ್ಳಿನ ಸರ್ದಾರ. ಹೌದು, ನಾನು ಹೇಳ್ತೀನಿ ಕೇಳಿ. ಹೆಲಿಕಾಪ್ಟರ್ ತರಿಸಿದ್ದು ನಿರ್ಮಲಾ ಸೀತಾರಾಮನ್. ಹೌದು, ಇದೇ ಮೋದಿ ಅವರು ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಇದೇ ಮೋದಿ ಅವರು ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಹೇಳಿದಂತ ಇವತ್ತೇನು ಹೇಳಿದ್ದಾರೆ, ಅದು ಅನುಕಂಪ ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಏನು ಅಂತ ಇಡೀ ದೇಶಕ್ಕೆ ಗೊತ್ತಿತ್ತು. ಅದಕ್ಕೆ ಮೋದಿ ಅವರು ಹೆಲಿಕಾಪ್ಟರ್ ಕಳಿಸಿರೋದು. ಆಯ್ತು ಸ್ವಾಮಿ, ಆಯ್ತು, ಹೆಲಿಕಾಪ್ಟರ್ ಕಳ್ಸಿರುತ್ತಾನೆ, ಒಪ್ಕೊಳ್ಳೋಣ. ನೀವು ಆ ಬಾಡಿ, ನಮ್ಮ ಅಂಬರೀಷ್ ಅಣ್ಣನ ಬಾಡಿ ತಕ ಬಂದು ರಾಜಕಾರಣ ಮಾಡುವಂತದ್ದು ಏನಿದೆ? ನೀವು ಅವತ್ತು ನಮ್ಮ ಕ್ಯಾಂಡಿಡೇಟ್ ಒಂದು ಮಾತು ಹೇಳಿದ್ರು, ಏನ್ ಹೇಳಿದ್ರು? ಇಬ್ರು ಕೂಡ ಮಾತಾಡ್ತೀನಿ. ಅಂಬರೀಷ್ ಅವರ ಬಾಡಿಯನ್ನು ಇಟ್ಕೊಂಡು ಯಾರು ರಾಜಕಾರಣವನ್ನು ಮಾಡ್ತಾ ಇರುವಂತದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಈಗಷ್ಟೇ ಪಾಂಡವಪುರದಲ್ಲಿ ನಡೀತಾ ಇರುವಂತಹ JDS ನ ಪ್ರಚಾರ ಸಭೆಯಲ್ಲಿ ಆಂಧ್ರದ ಮುಖ್ಯಮಂತ್ರಿಗಳಾಗಿರುವ ಚಂದ್ರಬಾಬು ನಾಯ್ಡು ಅವರು ಆಗಮಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಈಗ ಈ ಒಂದು ಚುನಾವಣಾ ಪ್ರಚಾರ ಸಭೆಯನ್ನು ಉದ್ಘಾಟಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಥ್ ನೀಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಈ ಒಂದು ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೂ ಕೂಡ ಸಾಕಷ್ಟು ಚರ್ಚೆ ಶುರುವಾಗಿರುವಂಥದ್ದು. ಯಾಕೆಂದರೆ ನಾಯ್ಡು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂತಹ ಮಾತಿಗಾಗಿ ಚಂದ್ರಬಾಬು ನಾಯ್ಡು ಅವರು ಬಂದರು ಅನ್ನುವಂತಹ ಅಂಶವೂ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಆದರೆ ಕುಮಾರಸ್ವಾಮಿಯವರ ಪುತ್ರನ ಗೆಲುವಿಗೆ ಶ್ರಮ ವಹಿಸೋದಕ್ಕೆ ಚಂದ್ರಬಾಬು ನಾಯ್ಡು ಅವರು ಕೂಡ ಇವತ್ತು ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕೂಡ ಮಾತನಾಡಬಹುದು ಈ ಒಂದು ಪ್ರಚಾರ ಸಭೆಯಲ್ಲಿ. ಅದನ್ನು ಕೂಡ ನೋಡೋಣ. ಗಂಗಾಧರ ಮೂರ್ತಿಯವರು ಮತ್ತು ಹನಕೆರೆ ಶಶಿ ನಡುವೆ ಒಂದು ವಾದ ನಡೀತಾ ಇತ್ತು. ಯಾವ ರೀತಿಯಾಗಿ ಇಲ್ಲಿ ಅಂಬರೀಷ್ ಅವರ ಶವದ ವಿಚಾರದಲ್ಲೂ ಕೂಡ, ಅವರ ಒಂದು ಅಂತ್ಯ ಸಂಸ್ಕಾರದ ವಿಚಾರದಲ್ಲೂ ಕೂಡ ಹೆಂಗೆ ರಾಜಕಾರಣ ನಡೆದಿದೆ ಅನ್ನೋದ್ರ ಬಗ್ಗೆ ಇಬ್ರು ಕೂಡ ಚರ್ಚೆ ಮಾಡ್ತಾರೆ. ಲಕ್ಷ್ಮಣ್ ಅವರೇ, ತಾವೇನು ಹೇಳ್ತೀರಿ? ಯಾರು ಇದನ್ನ ಪ್ರಸ್ತಾಪಿಸಬೇಕಾದ ಅವಶ್ಯಕತೆ ಇತ್ತೋ, ಅವಶ್ಯಕತೆ ಇರಲಿಲ್ವೋ? ಇಲ್ಲ, ನಾನು ಒಂದು ಸ್ಪಷ್ಟಪಡಿಸುವಂಥದ್ದಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಚಂದ್ರಬಾಬು ನಾಯ್ಡು ಅವರು ಸುಮಲತಾ ನಾಯ್ಡು ಕಮ್ಯುನಿಟಿಗೆ ಸೇರಿದವರಲ್ಲ. ಯಾಕೆ NT ರಾಮರಾವ್ ಹಳ್ಳಿಯ ಅಲ್ಲಿ ಭಾಳ ಪ್ರಮುಖವಾಗಿ ಎರಡು ಸಮುದಾಯ ಪ್ರಬಲವಾಗಿರುವಂಥದ್ದು ಆಂಧ್ರ ಪ್ರದೇಶದಲ್ಲಿ. ಒಂದು ರೆಡ್ಡೀಸು, ಇನ್ನೊಂದು ಕಮ್ಮಂ ಜನಾಂಗ ಸೇರಿದಂಥವ್ರು ಇವರು. ಅದು ಒಂದು ಕ್ಲಾರಿಫಿಕೇಶನ್ ನಾನು ಕೊಡುವಂಥದ್ದಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಚಂದ್ರಬಾಬು ನಾಯ್ಡುಗೂ ಮತ್ತು ದೇವೇಗೌಡರಿಗೂ ಇರುವಂಥ ಸಂಬಂಧ ಇವತ್ತಿಂದಲ್ಲ, 25 ವರ್ಷ 30 ವರ್ಷಗಳಿಂದ ನಿರಂತರವಾಗಿರುವಂಥ ಒಂದು ಸಂಬಂಧ. ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಮೂರನೇದು, ಈ ಸುಮಲತಾ ಅವರು ಏನು ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಟಿವಿಗಳಲ್ಲಿ ಒಂದು ಡಿಬೇಟ್ ಕೂಡ ನಾನು ಲಾಸ್ಟ್ ಟೈಮ್ ಭಾಗವಹಿಸಿದಾಗ ಅವರ ಫೋಟೋಗಳನ್ನ ಕದ್ದು ಅವ್ರ ಹಿಂದೆ ಅವ್ರ ಮನೇಲಿ ಯಾರೋ ಕೆಲಸ ಮಾಡ್ತಾ ಇರೋ ಅವ್ರ ಕೈಲಿ ಆ ಮಾರ್ಫಿಂಗ್ ಮಾಡಿ
ಮತ್ತು ಅವ್ರ ಕ್ಯಾರೆಕ್ಟರ್ನ ಅಸೋಸಿಯೇಷನ್ ಮಾಡುವಂಥದ್ದಕ್ಕೆ ಸುಮಾರು 10-15 ಲಕ್ಷ ರೂಪಾಯಿ ಅವರಿಗೆ ಇದನ್ನು ಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆಮೇಲೆ ಫಾರಿನ್ ಟೂರು ಒಂದು ಸೈಟ್ ಕೊಡ್ತೀವಿ ಅಂತ ಅವರು ಮಾಧ್ಯಮಗಳಲ್ಲಿ ಒಂದು ಹೇಳಿಕೆ ಕೊಟ್ಟರು. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಈ ಥರ ಇವತ್ತು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ, ನಾನು ಗಮನಿಸಿದೆ, ನಿಮ್ಮ ಟಿ ವಿನಲ್ಲೇ ಗಮನಿಸಿದೆ. ದೊಡ್ಡಣ್ಣ ಅವರು ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಕ್ಕೆ ಹೋಗಿದ್ದಾಗ ಭಾಳ ಏಕವಚನದಲ್ಲಿ ನಮ್ಮನ್ನೆಲ್ಲ ಅವರು ನಿಲ್ಲಿಸಿದ್ದಾರೆ, ಕುಮಾರಸ್ವಾಮಿಯವರು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರು ಅಂತ ಸುಮಲತಾ ಅವರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಸುಮಲತಾ ಮಾಡ್ತಾ ಇರುವಂಥದ್ದು ಮೊದಲು ನಿಲ್ಲಿಸಬೇಕು. ಒಂದು. ಎರಡನೇದು ಭಾಳ ಪ್ರಮುಖವಾಗಿ ಅವರು ಇಂಡಿಪೆಂಡೆಂಟ್ ಅಭ್ಯರ್ಥಿ, ಅಂದರೆ ಈಗ ಅವರು BJP ಸಪೋರ್ಟೆಡ್ ಅಭ್ಯರ್ಥಿ. ನರೇಂದ್ರ ಮೋದಿಯವರು ಮೈಸೂರಿಗೆ ಬಂದಾಗ ನಮ್ಮ ಮೈಸೂರು ಭಾಗದ ಅಭ್ಯರ್ಥಿ ಪ್ರತಾಪ್ ಸಿಂಹ ಮತ್ತು ಚಾಮರಾಜನಗರದ ಲೋಕಸಭಾ ಅಭ್ಯರ್ಥಿ ಬಗ್ಗೆ ಹೆಸರೇ ಹೇಳಲಿಲ್ಲ. ಅವರು ಒಬ್ಬರ ಹೆಸರೇ ಹೇಳಿದ್ದು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಡಿ ಅಂತ. ಅಂದರೆ ಅವರು BJP ಅಭ್ಯರ್ಥಿ. ಈಗ BJP ಅಭ್ಯರ್ಥಿಯಾಗಿ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದರೂ ಇವ್ರಿಗೆ ಜಯವನ್ನು ಸಿಕ್ಕಿದ್ರೆ ಮಂಡ್ಯಕ್ಕೆ ಏನು ಮಾಡ್ತೀವಿ ಅನ್ನುವಂಥದ್ದು ಅದು ಅಟ್ಲೀಸ್ಟ್ ಇವತ್ತು ನಾಳೆ ಹೇಳುವಂಥ ಕೆಲಸವನ್ನಾದರೂ ಮಾಡಿ. ಈಗ ಈ ತರ ಗೊಂದಲಗಳ ಸ್ಟೇಟ್ಮೆಂಟು ಮತ್ತೆ ಅವ್ರನ್ನ ಅಟ್ಯಾಕ್ ಮಾಡೋದು ಇವ್ರನ್ನ ಅಟ್ಯಾಕ್ ಮಾಡೋದು ಅವರ ಮೂಲಕ ಮಾತಾಡ್ತೀನಿ. ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಪ್ರಚಾರ ಸಭೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೃಷ್ಣ ದೇವರಾಯರ ನೆಲ ಇದು. ಇಲ್ಲಿಗೆ ಬಂದರೆ ಪಕ್ಕದ ಊರಿನಲ್ಲಿರುವ ರೊಡ್ಡಪ್ಪನ ಮನೆಗೆ ಬದಂತೆ ಸಂತೋಷವಾಗುತ್ತಿದೆ. ಹಿರಿಯರಾದ ದೇವೇಗೌಡ ಅಪರ ಮೊಮ್ಮಗ, ನನ್ನ ಮಿತ್ರ, ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಗ, ನಮ್ಮೆಲ್ಲರ ಜಾಗ್ವಾರ್ ನಿಖಿಲ್ ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಮಂಡ್ಯದ ಗಾಳಿಯಲ್ಲೊಂದು ಸೆಳೆತವಿದೆ. ಈ ಭೂಮಿಯ ಶಕ್ತಿಯೇ ಹೋಗಿದೆ. ನಾನು ಈ ಹಿಂದೆ 1 ತಿಂಗಳ ಕಾಲ ಪಟ್ಟ ಕಷ್ಟಗಳೆಲ್ಲ ಇಲ್ಲಿಗೆ ಬಂದ ಕ್ಷಣದಿಂದಲೇ ಮಾಯವಾದಂತಾಗಿದೆ. ತೆಲುಗು ಕನ್ನಡ ಜನರ ಮಧ್ಯೆ ಅನ್ಯೋನ್ಯವಾದ ಸಹೋದರತ್ವದ ಬಾಂಧವ್ಯವಿದೆ. ಸಾಕಷ್ಟು ತೆಲುಗು ನಿವಾಸಿಗಳು ಕರುನಾಡ ಭೂಮಿಯಲ್ಲಿ ನೆಲೆ ನಿಂತಿದ್ದಾರೆ. ಕನ್ನಡ ನೆಲದ ಸಂಸ್ಕೃತಿಯೊಂದಿಗೆ ಅವರೆಲ್ಲ ಬೆಸೆದು ಹೋಗಿದ್ದಾರೆ. ನಮ್ಮ ನಾಯಕ NTR ಅವರಿಗೆ ಕನ್ನಡ ಕಂಠೀರವ ಡಾಕ್ಟರ್ ರಾಜಕುಮಾರ್ ಅಂದರೆ ಅಪಾರ ಪ್ರೀತಿ. ಬೆಂಗಳೂರು ಮತ್ತು ಮೈಸೂರು ಅಂದರೆ ತೆಲುಗು ಜನತೆಗೂ ಅಪಾರ ಪ್ರೀತಿ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರಿಂದ ಈ ನಾಡಿಗೆ KRS ಡ್ಯಾಮ್ ಬಂದಿದೆ. ಅವರು ನಮ್ಮವರೇ. ಮಂಡ್ಯ ಭೂಮಿ ಕರ್ನಾಟಕ ಜನತೆಗೆ ಅನ್ನದಾತ ಇದ್ದಂಗೆ. ಕೃಷಿ ಸಂಪತ್ತಿನಿಂದ ಕೂಡಿರುವ ಮನ್ಯದ ಬಗ್ಗೆ ತಿಳಿದು ನಾಮ ಸಂತೋಷಪಟ್ಟೆ. ಒಂದು ಕಾಲದಲ್ಲಿ ಇಲ್ಲಿನ ಕೃಷಿ ಭೂಮಿ ಬರಡಾಗಿತ್ತು. ಆದರೆ ಕಾವೇರಿ ನೀರಿನಿಂದ ಈ ಪ್ರಾಂತ್ಯವೆಲ್ಲ ಹಸಿರು ನೆಲವಾಗಿ ಮಾರ್ಪಟ್ಟಿತ್ತು. ಬ್ಯೂಟಿಫುಲ್ ಲ್ಯಾಂಡ್, ಎಕ್ಸಲೆಂಟ್ ಲ್ಯಾಂಡ್ and also excellent language. I am very happy to be with you all here today. You are all aware this is very important occasion, very important election for the nation, not for Mandya, not for Karnataka,
It is, I am appealing all of you in Karnataka, you have to vote for JDS and Congress candidates. Telugu follow avutara chala mandi. చాలా సంతోషం. ఇంగ్లీష్ కంటే మీరు తెలుగు మాట్లాడమంటే ఇంకొంచెం ఎక్కువగా మాట్లాడచ్చు. ఇంగ్లీష్ అండ్ తెలుగు కూడా మాట్లాడచ్చు. చాలా సంతోషంగా ఉంది. ఈరోజు నేను ఇక్కడికి వచ్చి మీ అందరినీ ఎందుకు రేపు రాబోయే ఎన్నికల్లో జేడీఎస్ అభ్యర్థుల్ని అదే మరి కాంగ్రెస్ అభ్యర్థులు గెలిపించాలను మిమ్మల్ని కోరడానికి వచ్చాను. ఈరోజు మంచి వాతావరణం చూస్తున్నా, చాలా ఉత్సాహంగా ఉన్నారు. నాకు ఏమాత్రం అనుమానం లేదు, రాబోయే ఎన్నికల్లో మోడీ చిత్తుగా ಓಡಿపోవడం ಖಾಯಂ. ಗುಜರಾತ್ ಹೀಗೆ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಮಂಡ್ಯಕ್ಕೆ ಬಂದು ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿನೇ ಬಹಳ ಸುಮಾರು ಹೊತ್ತು ಕನ್ನಡದಲ್ಲಿನೇ ಭಾಷಣವನ್ನ ಮಾಡಿದ್ರು. ಮಂಡ್ಯವನ್ನ ವರ್ಣಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆಂಧ್ರ ಮತ್ತು ಕರ್ನಾಟಕದ ನಡುವಿನ ಒಂದಷ್ಟು ಗೆಳೆತನದ ಬಗ್ಗೆ, ಗೌರವದ ಬಗ್ಗೆಯೂ ಕೂಡ ಮಾತನಾಡಿದ್ರು. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಮಂಜುಳಾ ಅವರೇ, ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಭಾಷಣವನ್ನು ಆರಂಭಿಸ್ತಾ ಇದ್ದಂತೆಯೇ ಬಿಜೆಪಿ ವಿರುದ್ಧ ಇಡೀ ದೇಶದಲ್ಲಿ ನಾವು ಒಂದಾಗಿದ್ದೀವಿ, ಆ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದೀನಿ ಅಂತ ಬಹುಶಃ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಚಂದ್ರಬಾಬು ನಾಯ್ಡು ಅವರು ಒಂದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಚುನಾವಣೆ ಸಮಯದಲ್ಲಿ, ಮಂಡ್ಯ ಅಥವಾ ಮಂಡ್ಯವನ್ನು ಹೊರತುಪಡಿಸಿಯೂ ಕೂಡ? ನಿಮಗೆ ಗೊತ್ತಿದೆ, ಚಂದ್ರಬಾಬು ನಾಯ್ಡು ಅವರ ಬಗ್ಗೆ ಈಗಾಗಲೇ ಅವರ ಪಕ್ಷಕ್ಕೆ ತೆಲುಗು ದೇಶಮಿನ ಒಂದು ಸರ್ವೆನ ಮಾಡಿದಾಗ ಅವರೇ ಸ್ವತಃ ಆಂಧ್ರದಲ್ಲಿ ಸೋಲ್ತಾ ಇದ್ದಾರೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರ ಹಿಡಿತಾರೆ ಅಂತ ಗೊತ್ತಾಗಿದೆ. ಈಗ ಏನಾಗಿದೆ ಅಂತಂದ್ರೆ, ಇವರೆಲ್ಲರೂ ಸೇರ್ಕೊಂಡು ದೊಡ್ಡ ಪ್ರವಾಹ ಬಂದಾಗ ಮರಗಳನ್ನ ಹತ್ಕೊಳ್ತಾರಲ್ಲ ರಕ್ಷಣೆಗೆ, ಆ ರೀತಿನಲ್ಲಿ ಮಹಾಗಠಬಂಧನ್ ಹೆಸರಲ್ಲಿ ಇವತ್ತು ಇವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಬಂದವ್ರು ಏನ್ ಸಾಧಿಸ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತು ಇವತ್ತೇನು ನಾಯ್ಡು ಜನಾಂಗದ ಬಗ್ಗೆ ಹೇಳಿಕೆ ಕೊಟ್ಟು ಡ್ಯಾಮೇಜ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡೋ ಪ್ರಯತ್ನ ನಡೀತಿದೆ ಅನ್ನುವಂತ ಒಂದು ವಿಷಯ ನಡೀತಿದೆ. ಅಲ್ಲಿ ಮಾಡಿರುವಂತ ಡ್ಯಾಮೇಜ್ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು JDS ಒಂದು ರಾಜ್ಯವನ್ನ ಆಡಳಿತ ಮಾಡ್ತಿರುವಂತ ಪಕ್ಷಕ್ಕೆ ಒಂದು ಜಿಲ್ಲೆಯ ಚುನಾವಣೆಯನ್ನ ಈ ಮಟ್ಟಕ್ಕೆ ತೆಗೆದುಕೊಂಡೋಗಿ ನಡೆಸಬೇಕಾಗಿತ್ತ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂತ ಪ್ರಶ್ನೆ ಇದೆ. ಮತ್ತು ಒಬ್ಬ ಗಂಡ ಇಲ್ಲ ಅಂತ ಆದ್ರೆ ಒಂದು ವಿಡೋ ಮಹಿಳೆಯ ಪರಿಸ್ಥಿತಿ ಈ ಒಂದು ಸಮಾಜದಲ್ಲಿ ಹೇಗಿದೆ ಮತ್ತು ಹೇಗೆ ನಡೆಸ್ಕೊಳತ್ತೆ ಸಮಾಜ ಅನ್ನುವಂಥದ್ದು ಒಂದು ಗೊತ್ತಾಗ್ತಿದೆ. ಲಕ್ಷ್ಮಣ್ ಅವರು ಹೇಳಿದ್ರು ಸುಮಲತಾ ಅವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಂತ. ಯಾವ ಹಿಟ್ ಅಂಡ್ ರನ್ ಸುಮಲತಾ ಮಾಡಿಲ್ಲ, ಏನು ನಡೀತಾ ಇದೆ ಅದಕ್ಕೆ ಅವರು ಉತ್ತರ ಕೊಡ್ತಿದ್ದಾರೆ. ಯಾವ ಹಂತದಲ್ಲೂ ಸುಮಲತನ್ನ ಹಿಮ್ಮೆಟ್ಸಕ್ಕೆ ಸಾಧ್ಯ ಆಗದೆ ಇವತ್ತು ಅಂಬರೀಶ್ ಅವರ ಪಾರ್ಥಿವ ಶರೀರದ ಮೇಲೆ ಅಂಬರೀಶ್ ಅವರ ಪಾರ್ಥಿವ ಶರೀರದ ರಾಜಕಾರಣ ಮಾಡಕ್ ಹೊರಟಿರುವಂತದ್ದು ನಾಚಿಕೆಗೇಡಿನ ವಿಷಯ. ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನೀಚ ಬುದ್ಧಿ ಕಲಿಸಬೇಕು ಅನ್ನುವಂತ ವಿನಂತಿಯನ್ನು ಪುರುಷ ರಾಜಕಾರಣಿಗಳು ಮಾನಸಿಕತೆ ರಾಜಕಾರಣ ಮಾಡಕ್ ತಾವೇನ್ ಹೇಳ್ತೀರಿ? ಯಾಕಂದ್ರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರ ಪ್ರಚಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಈ ಚರ್ಚೆ ಬಗ್ಗೆ ದಯಮಾಡಿ ಸರ್. ಚಂದ್ರಬಾಬು ನಾಯ್ಡು ಅವರು 25 ವರ್ಷದಿಂದ ದೇವೇಗೌಡರ ಸ್ನೇಹಿತರು ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಸ್ನೇಹಿತರು ಕಳೆದ 20 ವರ್ಷದಿಂದ ಕರ್ನಾಟಕದಲ್ಲಿ JDS ಚುನಾವಣೆನೇ ಆಗಿಲ್ವಾ ಸರ್? ಅಲ್ಲ, ಹೋದ್ಸಲ ಇದೇ ಪುಟ್ಟರಾಜು ಅವ್ರು ನಿಂತಿದ್ದಾಗ ಚಂದ್ರಬಾಬು ನಾಯ್ಡು ಅವ್ರು ಎಲ್ಲೋಗಿದ್ರು, ಕರ್ಕೊಂಡ್ಬಂದು ಚುನಾವಣೆ ಮಾಡ್ಸೋರು. ದೇವೇಗೌಡರು ಮೊಮ್ಮಕ್ಕಳು ನಿಂತ್ಕೊಂಡಾಗ ಮಾತ್ರ ಚಂದ್ರಬಾಬು ನಾಯ್ಡು ಅವ್ರ ಜ್ಞಾಪಕ ಬರ್ತಾರೆ. ಇವ್ರಿಗೆ ಇಡೀ ರಾಷ್ಟ್ರದ ನಾಯಕರೆಲ್ಲ ಜ್ಞಾಪಕ ಬರ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವ್ರ ಪಕ್ಷದಲ್ಲಿ ನಿಂತ್ಕೊಂಡ್ರೆ
ಅವ್ರದ್ದು ಎಬಿಲಿಟಿ ಮೇಲೆ ಗೆಲ್ಲಬೇಕು. ಇವರು ಕುಮಾರಸ್ವಾಮಿ ಅವರು 9 ತಿಂಗಳು ಅಧಿಕಾರ ಮಾಡಿದ್ದಾರೆ. ಅವ್ರ ಎಬಿಲಿಟಿ ಮೇಲೆ ಗೆಲ್ಲಿ ಬಿಡಿ. ಅವ್ರೇನ್ ಹೇಳ್ತಾ ಇದಾರೆ, ನಾನ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಎಬಿಲಿಟಿ ಮೇಲೆ ಗೆಲ್ಲಿ. ಅದು ಬಿಟ್ಬಿಟ್ಟು ಚಂದ್ರಬಾಬು ನಾಯ್ಡು ಕರ್ಕೊಬರೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಿಂತ ಬೇಕಾ ಸರ್ ಕ್ಯಾನ್ವಸ್ ಸ್ಟಾರ್ ಕ್ಯಾಂಪೇನರು? ಇವ್ರಿಗೇನು ಅಷ್ಟು ಕೀಳುಮಟ್ಟ ಕೊಟ್ಟೋಗಿದೆಯಾ ಸರ್ JDS? ಬೇರೆ ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಚುನಾವಣೆ ಮಾಡುವಂತದ್ದು ಏನು ಅವಶ್ಯಕತೆ ಇದೆ ಇವ್ರಿಗೆ? ಯಾಕೆ ಇಷ್ಟು ದುಸ್ಥಿತಿಗೆ ಹೋಗಿದೆಯಾ JDS? ದಯಮಾಡಿ ಇಲ್ಲಿ ಇಡೀ ಗೊತ್ತಾಗ್ತಾ ಇದೆ ತಮ್ಮ ತಮ್ಮ ಪಕ್ಷ ಯಾವ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ದಿನೇ ದಿನೇ ಅಂತ ಗೊತ್ತಾಗ್ತಾ ಇದೆ. ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸ್ಪಷ್ಟ ಉದ್ದೇಶ ಹೇಳ್ತೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ನಿನ್ನೆಯಿಂದ ಒಂದು ಡ್ರಾಮಾ ಶುರು ಮಾಡಿದ್ದಾರೆ, ಹೊಸ ಡ್ರಾಮಾ ಶುರು ಮಾಡಿದ್ದಾರೆ. ಏನಂತ, ನನಗೆ ಉತ್ತರಾಧಿಕಾರಿ ಯಾರು ಇಲ್ಲ, ನನಗೆ 2 ಸಲ ಬೈಪಾಸ್ ಆಗಿದೆ, ನಾನು ಯಾವಾಗ ಆರೋಗ್ಯ ಕೆಟ್ಟೋಯ್ತೀನಿ ಅಂತ. ಇದೆಲ್ಲ ರಾಜ್ಯದ ಜನ ಕೇಳ್ತಾ ಇದಾರೆ ಸ್ವಾಮಿ. ನಿಮ್ನ ಮುಖ್ಯಮಂತ್ರಿ ಮಾಡಿರೋದು ರಾಜ್ಯದ ಜನತೆಯನ್ನ ನೀವು ಒಂದು ಅಧಿಕಾರದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ತೆಗೆದುಕೊಳ್ಳಿ ಅಂತ. ನೀವು ಉತ್ತರಾಧಿಕಾರಿ ಮಾಡ್ಬೇಕು ಅಂತ ಹೇಳಿದ್ರೆ ರಾಮನಗರದಲ್ಲಿ ನಿಲ್ಸ್ಬಿಟ್ಟು MLA ಮಾಡೋರಿ, ಚನ್ನಪಟ್ಟಣದಲ್ಲಿ ನಿಲ್ಸ್ಬಿಟ್ಟು MLA ಮಾಡೋರಿ, MP ಹಾಕ್ಬೇಕಾಗಿತ್ತು. ಉತ್ತರಾಧಿಕಾರಿ ಲೋಕಸಭಾ ಅಭ್ಯರ್ಥಿ ಉತ್ತರಾಧಿಕಾರಿ ಆಗ್ತಾರ ನಿಮ್ಗೆ? ಅದು ಅಷ್ಟು ಕಾಮನ್ ಸೆನ್ಸ್ ಬೇಡ. ಈಗ ಶಶಿ ಅವರಿಗೆ ಪಾಪ ಚಂದ್ರಬಾಬು ನಾಯ್ಡು ಅವರಲ್ಲಿ ಬಂದಿದ್ದು ಬಹಳ ಕಸಿವಿಸಿಯಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಅಂಬರೀಶ್ ಅವರು ಸತ್ತಂತ ಸಂದರ್ಭದಲ್ಲಿ ನಿಮಿಷ ನೀವು ನಾನು ಮಾತಾಡಿಲ್ಲ ದಯವಿಟ್ಟು. ಅಂಬರೀಶ್ ಅವರು ಸತ್ತಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಪಾರ್ಲಿಮೆಂಟ್ ಅಲ್ಲಿ ಸಣ್ಣ ಒಂದು ಶ್ರದ್ಧಾಂಜಲಿನೂ ಕೂಡ ತಲುಪಿಸಲಿಲ್ಲ ಅಂಬರೀಶ್ ಅವ್ರಿಗೆ ಮಾನ್ಯ ಮೋದಿ ಅವರು. ನಾಚಿಕೆ ಆಗ್ಬೇಕು, ಇವರು ಮೋದಿ ಅವರು ಸಪೋರ್ಟ್ ತಗೊಳಕ್ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಬಿಜೆಪಿಯ ಸಪೋರ್ಟ್ ತಗೊಳ್ಕೊಂಡಿರೋ ಸುಮಲತಾ ಅವರಿಗೆ. ಅಂಬರೀಶ್ ಅವರಿಗೆ ಶ್ರದ್ಧಾಂಜಲಿ ತಲುಪಿಸಲಿಲ್ಲ ಈ ಬಿಜೆಪಿಯ ನಾಯಕರು. ಇವತ್ತು ಬಂದು ಮೈಸೂರಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಮಂಡ್ಯಗೆ ಬಂದು ಭಾಷಣ ಮಾಡಿ. ಮೈಸೂರಲ್ಲಿ ಯಾಕೆ ಭಾಷಣ ಮಾಡ್ತೀರಿ? ಮೈಸೂರಲ್ಲೇ ಭಾಷಣ ಮಾಡಿಸಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅಂಬರೀಶ್ ಅವರು ಸತ್ತಿದ್ದ ದಿವಸ 3 ದಿವಸ ಕರ್ನಾಟಕದ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರಿಗೆ ಅಂತಿಮವಾದಂತ ಗೌರವ ಏನ್ ಸಲ್ಲಿಸಬೇಕಿತ್ತು ಈ ರಾಜ್ಯದಿಂದ, ರಾಜ್ಯದ ಜನತೆ ಪರವಾಗಿ, ಮಂಡ್ಯ ಜನತೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಲುಪಿಸಿದ್ದಾರೆ. ನಾಚಿಕೆ ಆಗ್ಬೇಕು, ಒಂದು ಶ್ರದ್ಧಾಂಜಲಿ ತಲುಪಿಸಿಲ್ಲ. ಅವ್ರ ಸಪೋರ್ಟ್ ಕಾಡಿ ಬೇಡಿ ಪಡ್ಕೊಂತಿದ್ರಿ ನೀವು. ನಾಚಿಕೆ ಆಗ್ಬೇಕು ನಿಮಗೆ. ಅವತ್ತು ಕಲ್ಲಲ್ಲಿ ಹೊಡೆದಿದ್ರೆ ನೀವು ಬಿಜೆಪಿ ಅವರಿಗೆ ಒಪ್ಕೊಂತಿದ್ವಿ ನಾವು. ಅವತ್ತು ಕಲ್ಲಲ್ಲಿ ಹೊಡೆದಿದ್ರೆ ಬಿಜೆಪಿ ಅವ್ರಿಗೆ ಒಪ್ಕೊಂತಿದ್ವಿ ನೀವು. ಅಂಬರೀಶ್ ಅಭಿಮಾನಿಗಳು ನೀವು ಅಂತ ಡೋಂಗಿಗಳು ನೀವು. ಅಂಬರೀಶ್ ಅಭಿಮಾನಿಗಳಲ್ಲ ನೀವು. ಅಂಬರೀಶ್ ಬದುಕಿದ್ದಾಗ ನಿಮ್ಮಂತವ್ರನ್ನ ಹತ್ರ ಸೇರಿಸ್ಕೊಂತಿದ್ರು ಗೊತ್ತಿಲ್ಲ. ಎಲ್ಲ ಡೋಂಗಿಗಳ ನಾಟಕಗಳಾಡ್ತೀವಿ. ಅಂಬರೀಶ್ ನಿಜವಾದ ರಾಜಕಾರಣ ಮಾಡಿದ್ದು ಗಂಡಿನ ರಾಜಕಾರಣ. ನಿಮ್ ತರ ಹಿಂದೆಗಡೆ ಬಾಗಿಲಿಂದ ಬಂದು ರಾಜಕಾರಣ ಮಾಡ್ಲಿಲ್ಲ. ಬರಕೇಳಿ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಬರಕೇಳಿ ಬಿಜೆಪಿ ನಾಯಕರನ್ನ. ಮೈಸೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದಲ್ಲ, ಭಾಷಣ ಮಾಡೋದಲ್ಲ. ತಿಳ್ಕೋಬೇಕು. ಅವತ್ತು ಯಾವತ್ತು ಪ್ರತಿಭಟನೆ ಮಾಡಿಲ್ಲ, ಶ್ರದ್ಧಾಂಜಲಿ ಕೊಡ್ಲಿಲ್ಲ ಅಂತ ಹೇಳಿ 3 ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅಂಬರೀಶ್ ಅವ್ರ ಗೌರವ ಹೆಂಗ್ ತಲುಪಿಸ್ಬೇಕು ಅಂತ ತಲುಪಿಸಿದ್ದಾರೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಬಿಜೆಪಿ ಸಪೋರ್ಟ್ ಬೇಡ ಅಂತ ಹೇಳ್ಬೇಕಿತ್ತು. ಸುಮಲತಾ ಅವರು ನನ್ನ ಗಂಡನ ಶ್ರದ್ಧಾಂಜಲಿ ತಲುಪಿಸಲಿಲ್ಲ, 2-3 ಸಲ MP ಆಗಿದ್ರು ಅಂತ ವಾಪಸ್ ಕಳಿಸ್ಬೇಕಿತ್ತು. ತಗೊಳ್ಳಲ್ಲ ಅಂತ ಹೇಳ್ಬೇಕಿತ್ತು. ನಾಚಿಕೆ ಆಗಲ್ಲ ನಿಮ್ಗೆ? ಆ ವಿಚಾರ ಯಾಕೆ ಹೇಳ್ತಾ ಇದ್ದೀರಿ ನೀವು? ಇನ್ನೇನ್ ಮಾತಾಡ್ಬೇಕು? ರಾಜಕಾರಣ ಮಾಡಕ್ಕೆ ಒಬ್ಬ 3 ಸಲ MP ಆದಂತ ವ್ಯಕ್ತಿಗೆ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಪ್ರಕಾರನೇ ಶ್ರದ್ಧಾಂಜಲಿ ಸಲ್ಲಿಸಬೇಕು. ಅಷ್ಟು ನೆಗ್ಲೆಕ್ಟ್ ಮಾಡುವಂತ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಶ್ರದ್ಧಾಂಜಲಿ ಮಾಡಿದಾರೋ ಇರುವಂತ ಇಡೀ ಜಗತ್ತು ಗೊತ್ತು. ಶ್ರದ್ಧಾಂಜಲಿ ನೀವು ಹೇಳ್ತೀರಿ, ನೀವು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಇದ್ದೀರಿ. JDS ನವರು ಸುಳ್ಳು ಹೇಳೋದ್ರಲ್ಲಿ ಮೇಲಿಂದ ಕೆಳಗಡೆ ತನಕ ನೀವು ಸುಳ್ಳು ಹೇಳೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಇದ್ದೀರಿ. ನೀವು ಒಂದು ವಿಚಾರ ಹೇಳ್ತೀನಿ ಕೇಳಿ, ನಿಮಗೆ ಸೋಲಿನ ಭೀತಿ ಕಾಣಿಸ್ತಾ ಇದೆ, ನೀವು ಡೆಸ್ಪರೇಟ್ ಆಗಿದ್ದೀರಿ, ಏನೇನೋ ಮಾತಾಡ್ತಾ ಇದ್ದೀರಿ. ಮಂಡ್ಯ ಜಿಲ್ಲೆ ಜನತೆ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಸಮಯದ ಅಭಾವ ಇದೆ, ದಯವಿಟ್ಟು ಕ್ಷಮಿಸಿ. ಧನ್ಯವಾದ. ತಮ್ಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ ದಿನದ ಸುದ್ದಿಯಾಗಿ ನೋಡ್ತಾರೆ TV9.